ಈಗ ಬರ್ತಾ ಇದೆಯಾ? ಹೌದಮ್ಮ. ರೂಮಲ್ಲಿ ಯಾರಿದ್ದಾರೆ? ಅದು ಅವನು ಮಾತಾಡೋದಕ್ಕೆ ನಾನು ಕುಡ್ಕೊಂಡು ಬರ್ಬೇಕಾ? ಬೇಕಾಗಿಲ್ಲ ಗುರು. ಅವಳನ್ನ ನೋಡ್ತಿದ್ರೇನೆ ಕಿಕ್ ಬರುತ್ತೆ. ಇವಳು ಚರಿತ್ರೆ ಎಲ್ಲ ನನಗೆ ಗೊತ್ತು. ಇವಳು ಜಾತಕ ಚೆನ್ನಾಗಿಲ್ಲ, ಅದಕ್ಕೆ ಅವಳು ನಿನಗೇನೋ ಕೊಟ್ಟಿದ್ದಾಳೆ. ಇಷ್ಟಕ್ಕೂ ಏನು ಕೊಟ್ಟಿದ್ದಾಳೆ ಗುರು? ಇವನ್ಯಾಕೆ ಬಂದಿದ್ದಾನೆ? ನಮ್ಮ ಭಾಸ್ಕರ್ ಆಕ್ಸಿಡೆಂಟ್ ಮಾಡಿದಾನಂತೆ. ಕೈಗೆ ಏಟ್ ಬಿದ್ದಿದೆ, ಎಚ್ಚರ ತಪ್ಪಿ ಬಿದ್ದಿದ್ದಾನೆ. ಬೆಳಿಗ್ಗೆನೆ ನಮ್ಮ ಡಾಕ್ಟರ್ಗೆ ತೋರಿಸಿ ಕಳ್ಸೋಣ ಅಂತಿದ್ದೀನಿ. ರೂಮಲ್ಲಿ ನೀರಿಟ್ಬಿಡ್ ಬಾ ಅಂತ ನಾನೇ ವಸುಗೆ ಹೇಳಿದೆ. ವಸು, ಹೋಗಿ ಅಬ್ಬಿಗೆ ಊಟ ಬಡಿಸು. ಬೇಡಮ್ಮ, ಹೊರಗಡೆ ತಿಂದು ಬಂದಿದ್ದೀನಿ. ಅವನಿಗೇನಾದ್ರೂ ಪ್ರಜ್ಞೆ ಬಂದಿದ್ಯಾ? ಇಲ್ಲ ಅತ್ತೆ. ಯಾರ್ರೀ ನೀವು? ನನ್ನ ಮುಖ ಯಾಕೆ ಹಿಂಗ್ ನೋಡ್ತಿದ್ದೀರಿ? ನೀನೇನೋ ಸುರ್ಸುಂದ್ರಂಗ ನಿನ್ಗೊಂದ್ ಕಿಸ್ ಕೊಡೋಣ ಅಂತ ಹೀಗೆ ಹತ್ತಿರದಿಂದ ನೋಡ್ತಿದ್ದೆ. ಬೆಳಗ್ಗೆನೆ ಹೆದರ್ಸ್ಬಿಟ್ರಲ್ರಿ. ಹೆದರ್ಸೋಕೆ ನಾನೇನ್ ದೆವ್ವನ ಭೂತನ? ನಿಮಗಿಂತ ದೆವ್ವನೇ ಬೆಟರು. ಏನೋ ಹೇಳ್ದೆ? ಏನ ಏನ? ಏನಿಲ್ಲ ಬಿಡಿ. ಎದ್ ಕೂಡ್ಲೆ ನಿಮ್ ಮುಖ ನೋಡ್ದೆ, ಏನಾಗುತ್ತೋ ಏನೋ. ಏನ್ ನಡೆಯುತ್ತೆ? ದೃಷ್ಟಿ ಕುಂಬಳಕಾಯಿಗೆ ದೃಷ್ಟಿ ತಾಕತ್ತಾ? ಶನಿ ಗ್ರಹಕ್ಕೆ ಶನಿ ಸುತ್ಕೊಳುತ್ತಾ? ನೀನೇ ಒಂದ್ ಅನಿಷ್ಟ. ನೈಟ್ ಇಂದ ನೋಡ್ತಾ ಇದ್ದೀನಿ, ನೀವು ನನ್ನ ಟೂ ಮಚ್ ನೋಡ್ತಿದ್ದೀರಾ. ಅಂದ್ರೆ ರಾತ್ರಿ ನಿನ್ಗೆ ಎಚ್ಚರ ತಪ್ಪಿರ್ಲಿಲ್ಲ ಅಂತಾಯ್ತು. ಹಾಗ ನಾಟಕ ಮಾಡಿ ನಮ್ಮ ಮಾತನ್ನೆಲ್ಲ ಕೇಳಿಸ್ಕೊತಿದ್ಯಾ? ಹಾಗೇನಿಲ್ಲ. ನನಗ್ ಗೊತ್ತು ಕಣೋ ನಿನ್ ವೇಷ ಎಲ್ಲ. ಹೌದು, ನಿನಗೂ ಅವಸುಗೂ ಏನ್ ಜಗಳ? ನಿನ್ನೆ ನಿನ್ನ ನೋಡ್ದಾಗ್ಲಿಂದ ಅವಳು ಒಂಥರ ಆಡ್ತಿದ್ದಾಳೆ. ನನಗೂ ಅವಳಿಗೂ ಯಾವ ಜಗಳನೂ ಇಲ್ಲ. ಅವಳನ್ನ ನೋಡಕ್ ಬಂದ್ ಗಂಡುಗಳಲ್ಲಿ ನಾನು ಒಬ್ಬ ಅಷ್ಟೇ. ಅಷ್ಟೇ ಅಲ್ಲ ಬಿಡಪ್ಪ, ಇನ್ನೇನೋ ಇದೆ. ಆ ದಿನ ಶಾಪಿಂಗ್ ಮಾಲಲ್ಲಿ ನನ್ನ ಹತ್ರ ಏನೋ ಹೇಳ್ಬೇಕು ಅಂತಿದ್ದೆ. ಇವತ್ ಹೇಳು. ಹೇಳ್ದೆ ಇದ್ರೆ ಇವ್ರು ಬಿಡೋ ಹಾಗೆ ಕಾಣಲ್ವಲ್ಲ. ಏನ್ ಹೇಳ್ಬೇಕಮ್ಮ? ಏನ್ ಹೇಳ್ಬೇಕು? ಅವಳಿಗೆ ಸಂಬಂಧಪಟ್ಟಿರೋ ಸೀಕ್ರೆಟು ಅದೇನೋ ನಿನಗೆ ಗೊತ್ತು, ಅದನ್ನ ಹೇಳು. ಅದು ನಿಮ್ಗೆ ಯಾಕ್ರಿ? ನಾನು
ಕೂಡ ನಿನ್ ಪಾರ್ಟಿನೇ ಕಣೋ. ನೀನು ಸಣ್ಣ ವಿಲನ್ನು, ನಾನು ದೊಡ್ಡ ವಿಲನ್ನು. ಆ, ನಾನೇನ್ ವಿಲನ್ ಅಲ್ಲ, ಹೀರೋ 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 ನಾನು. ಸರಿ, ಹೀರೋನೇ ಅನ್ಕೋ. ಆ ವಿಷಯನ ಸ್ವಲ್ಪ ಹೇಳು ಹೇಳು ಹೇಳು. ಮೊದಲು ನೀವು ನನಗೊಂದು ವಿಷಯ ಹೇಳಿ. ನೀವು ವಸುನ ಯಾಕೆ ಮದುವೆ ಮಾಡ್ಕೊಂಡು ಬಂದ್ರಿ? ನನ್ನ ಅಳಿಯ ಅಭಿ ಇದಾನಲ್ಲ, ಅವ್ನ್ ಮೊದಲನೇ ಹೆಂಡತಿ ಇಬ್ರು ಮಕ್ಕಳನ್ನ ಬಿಟ್ಟು ಸತ್ ಹೋದ್ಲು. ಆ ಮಕ್ಕಳನ್ನ ನೋಡ್ಕೊಳಕ್ಕೆ ಗಂಡ ಸತ್ ಹೋಗಿರೋ ಹೆಣ್ಣನ್ನ ಹುಡುಕಿ ಮದ್ವೆ ಮಾಡ್ಬೇಕು ಅಂತ ನಮ್ಮ ಅತ್ಗೆ ಅನ್ಕೊಂಡಿದ್ಲು. ವಿಡೋನೇ ಯಾಕೆ? ಮದುವೆ ಆಗ್ದಿರೋಳ್ನೋ ಅಥವಾ ಗಂಡ ಬಿಟ್ಟು ಹುಡುಗಿನ ಮದುವೆ ಮಾಡ್ಕೋಬೋದಾಗಿತ್ತಲ್ಲ? ಫ್ರೆಶ್ ಹುಡುಗಿ ಅಂದ್ರೆ ಅಭಿನ ಒಪ್ಕೊಳಲ್ಲ. ಡಿವೋರ್ಸ್ ಆದವಳು ಅಂದ್ರೆ ತನ್ನ ಮೊದಲನೇ ಗಂಡ ಯಾವಾಗ್ಲಾದ್ರೂ ಬಂದ್ ತೊಂದ್ರೆ ಮಾಡ್ಬೋದು ಅಂತ ನಮ್ಮ ಅತ್ಗೆಗ್ ಭಯ. ಅದಕ್ಕೆ ಗಂಡ ಸತ್ತಿರೋದ್ರಿಂದ ವಸುನ ಮದ್ವೆ ಮಾಡಿಸ್ಕೊಂಡ್ ಬಂದ್ಲು. ಓಹೋ, ಇದಾ ವಿಷಯ. ತನ್ನ ಗಂಡ ಸತ್ತೋಗಿದ್ದಾನೆ ಅಂತ ಸುಳ್ಳು ಹೇಳಿ ವಸು ಈ ಮದುವೆ ಮಾಡ್ಕೊಂಡಿದ್ದಾಳಾ? ಅವಳನ್ನ ಆಟ ಆಡ್ಸಕ್ಕಿದೊಂದು ಸಾಕು. ಈಗ ಹೇಳಪ್ಪ, ಆ ನಿಜ ಏನು ಹೇಳು. ಹೇಳ್ತೀನಿ. ನನಗೊಂದು ಡೀಲ್ ಇದೆ, ಅದು ಪೂರ್ತಿ ಆದ ಕೂಡಲೇ ಹೇಳ್ತೀನಿ. ಡೀಲ ಏನು? ಎಲ್ಲಾನು ಹೇಳ್ತೀನಿ. ಇಷ್ಟಕ್ಕೂ ನೀನೇನು ಹೇಳಲೇ ಇಲ್ವಲ್ಲ. ಟೈಮ್ ಬಂದ ಕೂಡಲೇ ಹೇಳ್ತೀನಿ. ಆ ವಸು ಬಗ್ಗೆ ನಿಜ ಹೇಳೋ ಮೊದಲು ನನ್ನ ಆಸೆ ನೆರವೇರಿಸ್ಕೊಳ್ತೀನಿ. ನಂತರ ನನ್ನ ನಿಜಾನ ಎಲ್ರಿಗೂ ಹೇಳಿ ಸೇಡ್ ತೀರಿಸ್ಕೋತೀನಿ. ಹೇಳ. ಹೇಳಲ್ಲ. ಇವನು ಆಟನೋ. ವಸು, ನಿನ್ನ ಈಗ ಆಟ ಆಡಿಸ್ತೀನಿ ನೋಡು. ರೀ, ಪಾವನಿ, ನನಗೆ ಕಾಫಿ ತಗೊಂಡ್ ಬರ್ತೀಯಾ? ಕಾಫಿ ಟೀ ಆಮೇಲೆ ಕುಡಿಬೋದು. ಮೊದ್ಲು ಆ ರಘುನ ಅವ್ರ ಮನೆ ಹತ್ರ ಬಿಟ್ಟು ಬಂದ್ಬಿಡಿ. ರಾತ್ರಿಯಿಂದ ಇದನ್ನೇ ಪದೇ ಪದೇ ಹೇಳ್ತಾ ಇದೆಯಲ್ಲೇ. ವಿಷ ಸರ್ಪನ ಜಾಸ್ತಿ ಹೊತ್ತು ಮನೇಲಿ ಇಟ್ಕೋಬಾರ್ದು ರೀ. ಅವನು ಹಾವಾಗಿದ್ರೆ ನಮ್ಮನೆಯವ್ರೇನ್ ಕಡಿಮೆನಾ? ಅವ್ನು ಸುಮ್ಮನೆ ಇದ್ರೆ ಸರಿ, ಇಲ್ಲಾಂದ್ರೆ ಸಾಯೋವರೆಗೂ ಹೊಡೆದಾಕ್ತೀನಿ. ಯಾರು, ನೀವಾ? ಹೋಗ್ಲಿ, ಎಲ್ರು ಅನ್ಕೋ. ಜೈಲಿಗೆ ಹೋಗೋಕೆ ಅಷ್ಟೊಂದು ಅವಸರನಾ ನಿಮ್ಗೆ? ಬೇಗ ಹೊರಡಿ. ಯಪ್ಪ, ಈ ಲೆಕ್ಕ ಮಾಡಿ ಮುಗಿಸಿ ಹೋಗ್ತೀನಿ ಕಣೆ. ನಿನಗೆ ಪುಣ್ಯ ಬರತ್ತೆ. ಸ್ವಲ್ಪ ಕಾಫಿ ತಂದ್ಕೊಡೆ. ನಿಮ್ದು ನಿಮ್ಗೆ ಆಯ್ತು. ಮನೆಯವ್ರ ಸಮಸ್ಯೆಗೆ ಪರಿಹಾರ ಹುಡ್ಕಲ್ವಾ ನೀವು? ಕಾಫಿನೂ ಇಲ್ಲ, ಏನೂ ಇಲ್ಲ.
ಗುಡ್ ಮಾರ್ನಿಂಗ್. ಏಯ್ ಯಾಕೋ ಬಂದೆ ರೂಮಿಗೆ? ಯಾಕೆ ಬರಬಾರ್ದಾ? ಈ ರೂಮಲ್ಲಿ ನೀನು ನಿನ್ನ ಹೊಸ ಗಂಡನೇ ಇರ್ಬೇಕಾ? ನಾನಿರ್ಬಾರ್ದಾ? ಅಸಹ್ಯವಾಗಿ ಮಾತಾಡ್ಬೇಡ. ಹಾಗಾದ್ರೆ ಸುಳ್ಳು ಹೇಳ್ಬೋದಾ? ಮರ್ಯಾದೆಯಿಂದ ವಾಪಸ್ ಹೋಗು. ನಾನು ಹೇಳಿರೋದ್ರ ಬಗ್ಗೆ ಏನು ಯೋಚನೆ ಮಾಡಿದೆ? ವಾಶ್ರೂಮ್ ಅಲ್ಲಿ ನನ್ನ ಯಜಮಾನ್ರಿದ್ದಾರೆ, ಕರೀಲ ಅವ್ರನ್ನ. ರೂಮಿಂದ ಆಚೆ ಹೋಗ್ತೀಯೋ ಇಲ್ವೋ? ಅತ್ತೆ ಅತ್ತೆ ಅವರು ಓಹ್ ಮರ್ತ್ಬಿಟ್ಟೆ, ಅಭಿ ಈ ಟೈಮಲ್ಲಿ ಜಾಗಿಂಗ್ ಹೋಗಿರ್ತಾನಲ್ವಾ? ಬಂದ್ಮೇಲೆ ಮಾತಾಡ್ತೀನಿ. ನಿಜನೇ ಹೇಳಲ್ವಾ? ಬಾಯ್ ಬಿಟ್ರೆ ಬರೀ ಸುಳ್ಳೇ ಬರೋದಾ? ನಿನ್ ಗಂಡ ವಾಶ್ರೂಮಲ್ಲಿದ್ದಾನೆ ಅಂತ ಹೇಳಿ ನನ್ನೇ ಹೆದರಿಸ್ತೀಯಾ? ನಿನ್ ಕೈ ಮುಗಿತೀನಿ, ಹೊರಟು ಹೋಗು. ನಂಗೆ ಬೇಕಾಗಿರೋದು ಕೈ ಮುಗಿಯೋದಲ್ಲ, ನಿನ್ ತಬ್ಕೊಳ್ಳೋದು. ನಂಗೆ ನಿನ್ ಪ್ರೀತಿ ಬೇಕು, ನಿನ್ ಅಂದ ಬೇಕು, ನಿನ್ ಜೊತೆ 1 ಗಂಟೆ ಸಮಯ ಬೇಕು. ಕೊಟ್ಬಿಟ್ರೆ ಹೊರಟೋಗ್ತೀನಿ. ಛೀ, ಪರಸ್ತ್ರೀ ಹತ್ರ, ಮದುವೆ ಆಗಿರೋ ಹೆಣ್ಮಕ್ಳ ಹತ್ರ ಕೇಳ್ಬಾರ್ದನ್ನೆಲ್ಲ ಕೇಳ್ತೀಯಲ್ಲ. ಹಳೆ ಕಾಲದ ಸತಿ ಸಾವಿತ್ರಿ ಥರ ನೀನು ಮಾತಾಡಲೇಬಾರ್ದು. ನಿನಗೂ ನನಗೂ ಮಧ್ಯ ಒಂದು ಡೀಲ್ ಅನ್ಕೋ. ನಾನು ಕೇಳಿದ್ದು ನೀನು ಕೊಟ್ಟೆ ಅಂದ್ಕೋ, ಆಮೇಲೆ ನಿನ್ನ ತಂಟೆಗೆ ಬರೋದೇ ಇಲ್ಲ. ಪ್ರಾಮಿಸ್, ನನ್ನ ಆಣೆ. ಜನ್ಮದಲ್ಲೇ ನಿನಗೆ ಕಾಣಿಸಲ್ಲ. ಕೊಡ್ಲಿಲ್ಲ ಅನ್ಕೋ, ಕೊಡೋವರೆಗೂ ಜನ್ಮ ಪೂರ್ತಿ ನಿನ್ನ ಬಿಡೋದೇ ಇಲ್ಲ. ನಿನ್ ಗಂಡ ಬದುಕೇದಾನೆ ಅಂತನೂ ಹೇಳ್ತೀನಿ. ಅವನು
ಅವನು ಯಾವ ಕ್ಷಣದಲ್ಲಾದರೂ ವಾಪಸ್ ಬಂದು ನನಗೆ ನನ್ನ ಹೆಂಡತಿ ಬೇಕು, ನನ್ನ ಮಗ ಬೇಕು ಅಂತ ಜಗಳ ಮಾಡ್ಬೋದು ಅಂತಲೂ ಹೇಳ್ತೀನಿ. ನಿಮ್ಮ ಮರ್ಯಾದೆ ಗೌರವ ಮಣ್ಣಲ್ಲಿ ಮುಚ್ಚೋದ್ರೆ ನೀವು ತಲೆ ಎತ್ಕೊಂಡು ಬದುಕಕ್ಕಾಗಲ್ಲ ಅಂತೀನಿ. ಅವಾಗೇನಾಗ್ಬೋದು ಗೊತ್ತಾ ವಸು? ರಾತ್ರಿ ಹೇಳ್ದಂಗೆ ನಿನ್ನ ಬದುಕು ನಾಯಿಗಿಂತ ಕಡೆ ಆಗುತ್ತೆ. ನಿನ್ನ ಮಗ ಅನಾಥ ಆಗ್ತಾನೆ. ನಿಮ್ಮ ಅತ್ತೆ ಮಾವ ಉರುಳಾಡ್ಕೊಂಡು ಸಾಯ್ತಾರೆ. ನಿನ್ನ ಆ ದೇವ್ರೇ ಅಲ್ಲ, ಇವಾಗ ನೀನು ಕಟ್ಕೊಂಡಿರೋ ಗಂಡನೂ ಕಾಪಾಡೋಕ್ಕಾಗಲ್ಲ. ರಘು ಅವರೇ, ರಘು ಅವರೇ, ರಘು ಅವರೇ, ರಘು ಅವರೇ. ಎಲ್ಲಿಗೆ ಹೋದ್ರಪ್ಪ ಇವರು? ಯಾಕ್ರಿ ಹಾಗಿದ್ದೀರಾ? ಏನಿಲ್ಲ ರೀ. ನೈಟಿಂದ ನಿಮ್ಮನ್ನು ನೋಡ್ತಾನೆ ಇದ್ದೀನಿ. ನೀವು ಯಾಕೋ ಟೆನ್ಷನ್ ಆಗಿದ್ದೀರಾ? ಹಾಗೇನಿಲ್ಲ ರೀ. ನೀವು ನನ್ನ ಹತ್ರ ಏನಾದರೂ ಮುಚ್ಚಿಡ್ತಾ ಇದ್ದೀರಾ? ನನಗೆ ಗೊತ್ತಿಲ್ಲದೆ ಏನಾದರೂ ಮಾಡ್ತಾ ಇದ್ದೀರಾ? ಹೇಳಿ. ಅವನು ಇಲ್ಲೇ ಇದ್ದಾನಲ್ವಾ?